ನಮಸ್ತೆ ಎಲ್ಲರಿಗೂ. ಬನ್ನಿ ಬಾಬಾ ಏನು ಹೇಳ್ತಾರೆ ನೋಡೋಣ. ಹೀಗೆ ನಿಮ್ಮ ಶ್ರಮನ ಮುಂದುವರಿಸಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾಲುಗಳಿಗೆ ಚೈತನ್ಯ ಬರುತ್ತೆ, ನಿಮ್ಮ ಕೈಗಳಿಗೂ ಕೂಡ ಚೈತನ್ಯ ಬರುತ್ತೆ. ನಿಮ್ಮ ಜೀವನ ಒಂದು ಪಾಸಿಟಿವ್ ಆಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಸ್ಪಿರಿಚುವಲ್ ಟೀಚರ್ ಇದೆ. ನೀವೊಬ್ಬ ಟೀಚರ್ ಆಗಿರಬಹುದು ಅಥವಾ ಬೇರೆಯವ್ರ ಹತ್ರ ನೀವು ಕಲೀಲಿಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಗುರುಗಳು ಯಾರು ಇದನ್ನು ತಿಳ್ಕೊಳ್ಳಿ. ಸೊ ಅವ್ರ ಮುಂದೆ ತಲೆ ಬಗ್ಸಿ. ಸೊ ನಿಜವಾದ ಗುರುಗಳು ಬಾಬಾ ಇದ್ದಾರೆ, ಅಥವಾ ನೀವು ನಂಬಿರುವಂಥ ಗುರುಗಳಿರ್ಬೋದು, ದತ್ತಾತ್ರೇಯರಿರ್ಬೋದು, ಶ್ರೀರಾಮಚಂದ್ರನ ಗುರುಗಳು ಅಂತ ಅಂದ್ಕೊಂಡಿದ್ದಾರೆ, ಆಂಜನೇಯ ಇರ್ಬೋದು, ಸೊ ರಾಘವೇಂದ್ರ ಸ್ವಾಮಿಗಳಿರಬಹುದು, ಯಾರೇ ಆಗಿರಲಿ. ಸೊ ಅವ್ರನ್ನ ನಂಬಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಗುರುಗಳನ್ನ ನಂಬಿ, ಮುಖವಾಡದ ಗುರುಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕನಸುಗಳು ನನಸಾಗುವಂಥ ಸಮಯ ಇದೆ. ಸೊ ನಿಮಗೆ ಒಂದೊಂದೇ ಮೆಸೇಜಸ್ನ ನಿಮ್ಮ ಗುರುಗಳು ಪಾಸ್ ಮಾಡ್ತಾರೆ, ಬಾಬಾ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಾಬಾ ಏನಿದ್ದಾರೆ, ಸೊ ಅವರು ನೀವೇನೇನು ಕನಸುಗಳನ್ನ, ಆಸೆಗಳನ್ನ ಬಾಬಾರ ಹತ್ರ ಹೇಳ್ಕೊಂಡಿದ್ರಿ, ಬಾಬಾ ನಂಗೆ ಇದಾಗಬೇಕು ಅಂತ ಏನೇನು ಹೇಳಿದ್ರಿ ಅದೆಲ್ಲವನ್ನು ಕೂಡ ಈಡೇರಿಸಿ ಕೊಡ್ತಾರೆ. ನಂಬಿಕೆ, ಭರವಸೆ ಅನ್ನೋದು ಇರಲಿ, ಶ್ರದ್ಧೆ, ಭಕ್ತಿ ಇರಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರಿ ಅದೆಲ್ಲವನ್ನು ಕೂಡ ಕೊಡ್ತಾರೆ. ಒಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆತ್ ಇದೆ. ಸೊ ಕೆಲವರಿಗೆ ಏನೋ ಒಂದು ಡೆತ್ತೇ ಗಿಫ್ಟ್ ಅಂತ ಯಾರು ಕೇಳ್ತಿದ್ದಾರೆ. ಸೊ ಡೆತ್ತು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಅಹಂಕಾರದ ಡೆತ್ ಆಗುತ್ತೆ, ನಿಮ್ಮ ದುರಹಂಕಾರದ ಡೆತ್ ಆಗುತ್ತೆ, ನಿಮ್ಮ ಒಂದು ನೆಗೆಟಿವಿಟಿಯ ಡೆತ್ ಆಗುತ್ತೆ, ನಿಮ್ಮ ಮೇಲೆ ಹಿಡಿದಂಥ ಪೆಡಂಭೂತಗಳ ಡೆತ್ ಆಗುತ್ತೆ, ನಿಮ್ಮ ಸನ್ನಿವೇಶದ ಅಂತ್ಯ ಆಗುತ್ತೆ. ಇಲ್ಲಿ ನಿಮ್ಮ ಜೀವನ ಮತ್ತೊಮ್ಮೆ ಪುಟಿದೇಳುತ್ತೆ, ಮತ್ತೊಮ್ಮೆ ಬದುಕಿನ ಗಿಫ್ಟು ನಿಮಗೆ ಬರುತ್ತೆ. ಸೊ ಸಾವಿನಿಂದ ಬದುಕಿನೆಡೆಗೆ ನಿಮ್ಮನ್ನು ಕರ್ಕೊಂಡ್ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಗುರುಗಳು ಇಷ್ಟಪಡೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಾವು ಬರೋದಿಲ್ಲ, ಹೆದರಬೇಡಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯ ಉಲ್ಬಣ ಆಗಬಹುದು, ಬಟ್ ಎಸ್ ಕೆಲವು ಶಬ್ದಗಳು ಹೇಳೋ ಹಾಗಿಲ್ಲ. ಹಾಗಾಗಿ ಸೊ ಹೆಚ್ಚು ಅನುಕೂಲಗಳು ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಆಗಲೇ ಹೇಳಿದೆ, ಇಂಥ ಮೂರ್ಖ ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಇರುತ್ತೆ. ಸೊ ಕಾರಣನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾರಣನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಟೆಲಿಪತಿಕಲಿ ಗುರುಗಳು ನಿಮ್ಮ ಜೊತೆ ಯಾವಾಗಲೂ ಕನೆಕ್ಟಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದೆ. ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ, ಮನೆಯಲ್ಲಿ ಒಂಚೂರು ಪಾಸಿಟಿವಿಟಿನ ತೊಗೊಂಬನ್ನಿ, ಮನೆಯಲ್ಲಿ ಒಂದು ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಗತ್ಯ ಇರುವಂಥ ಹಣ ವಿಚಾರ ಆಗಿರಲಿ, ಆರೋಗ್ಯದ ವಿಚಾರದಲ್ಲಿ ಆಗಿರಲಿ, ಸೊ ನಿಮ್ಮ ಜೀವನದಲ್ಲಿ ನೀವು ಜೀವನ ನಡೆಸೋದಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಕೊಡೋ ಹಾಗೆ ಅಥವಾ ನಿಮ್ಮ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಶುರು ಮಾಡಬೇಕು, ಮಾಡಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಮನೆಗೆ ಒಂಚೂರು ನೆಗೆಟಿವಿಟಿ ಮಾಡಿರೋರಿಗೆ ಬುದ್ಧಿ ಇಲ್ಲ, ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಿ ನಿಮ್ಮ ಮನೆಗೆ ನೆಗೆಟಿವಿಟಿನ ಮಾಡಿದ್ದಾರೆ, ಅಥವಾ ನಿಮ್ಮಿಂದ ಯಾರ ಮನೆಗಾದರೂ ನೆಗೆಟಿವಿಟಿ ಮಾಡಿದರೆ ನೀವು ಅದು ರಾಂಗ್ ಇನ್ಫಾರ್ಮೇಷನಿಂದ ಮಾಡಿರ್ತೀರ. ಫಸ್ಟು ಆ ಮನೆಗೆ ಮಾಡಿರುವಂಥ ಎಲ್ಲ ನೆಗೆಟಿವಿಟಿನ ತೆಗೆದುಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಒಂದು ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಒಂದು ರಿಲೀಫ್ ಕೊಡಬೇಕು ಅಂತ ನಿಮ್ಮ ಗುರುಗಳು ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ಭಗವಂತನಿಗೆ ವಿತ್ ರೆಸ್ಪೆಕ್ಟ್ ಸಮರ್ಪಣೆ ಮಾಡಿ, ಸರೆಂಡರ್ ಆಗಿ, ಆಗ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇನ್ನೂ ಹೆಚ್ಚು ಬರುತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕೆರಿಯರ್ ವಿಚಾರದಲ್ಲೂ ಕೂಡ ಗುರುಗಳು ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಿಗೆ ನಿಮಗೆ ಯಾರು ಸಹಾಯ ಸಿಗ್ತಾ ಇಲ್ಲ ಅಂದರೆ
ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಿಕ್ಕಿ ಒಂದು ಒಳ್ಳೆಯ ಸಹಾಯ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಏನು ಬರುತ್ತೆ ಇದನ್ನು ನೋಡೋಣ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಹೃದಯ ಮಂದಿರದಲ್ಲಿ ನಿಮ್ಮ ಗುರುಗಳಿಗೆ ಒಂದಷ್ಟು ಜಾಗನ ಮಾಡಿಕೊಡಿ. ನಿಮ್ಮ ಮನೆಯಲ್ಲಿ ಒಂದಷ್ಟು ಜಾಗನ ಮಾಡ್ಕೊಳ್ಳಿ. ಗುರುಗಳು ನಿಮ್ಮ ಜೀವನಕ್ಕೆ, ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ಹೃದಯ ಮಂದಿರದಲ್ಲಿ, ನಿಮ್ಮ ಮನೆಯ ಗರ್ಭಗುಡಿಯಲ್ಲಿ ಸ್ಥಿರವಾಗಿ ನೆಲೆ ನಿಂತು ನಿಮಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಲ್ರೆಡಿ ಕೊಟ್ಟಿದ್ದಾರೆ. ನಿಮ್ಮ ಕೈಯೊಳಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದೆ. ಈ ಪರಿಹಾರದಿಂದ ನಿಮ್ಮ ಜೀವನನ ಹೆಚ್ಚು ಅನುಕೂಲವಾಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಈಕ್ವಾಲಿಟಿ ಇದೆ. ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಯಾರೋ ಒಂದೇ ಒಂದು ಕಾರ್ಡ್ ಹೇಳಿ ಅಂತಿದ್ದಾರೆ. ಸೊ ಅವರಿಗೆ ಹ್ಯುಮ್ಯಾನಿಟಿ ಇದೆ. ಇನ್ನೊಂದು ಕಾರ್ಡ್ ಕೂಡ ಬಂದಿದೆ, ಆ್ಯಕ್ಚುಲಿ 2 ಬಂದಿದೆ. ಸೊ ನಿಮ್ಮೊಳಗೇನೆ ಧ್ಯಾನದ ಮುಖೇನ ಮುಂದುವರಿಯಿರಿ. ಸೊ ನಿಮ್ಮ ಹಾರ್ಟ್, ಮೈಂಡ್, ಸೋಲ್, ಬಾಡಿ, ಮೈಂಡ್, ಸೋಲ್ ಒಂಚೂರು ಬ್ಯಾಲೆನ್ಸಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರೊಟೆಕ್ಷನ್ ಇದೆ, ಏನು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ತುಂಬ ಸಹಾಯ ಇದೆ, ರಕ್ಷಣೆ ಇದೆ ಅನ್ನುವಂಥದ್ದು ಇದೆ. ಹೊಸ ಸಾಲ ಮಾಡಬೇಡಿ, ದುಡ್ಡು ಬರುತ್ತೆ ಸಾಲ ತೀರ್ಸೋಕ್ಕೆ, ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.